ವಿದ್ಯಾಶಂಕರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಚೇರ್ಮನ್ ಆದಂಥ ಉದಯಶಂಕರ್ ಕುಟುಂಬದವರ ಧರ್ಮಪತ್ನಿ. ನಾನು ಇಲ್ಲಿ ನನ್ನ ವೆಕೇಷನ್ ಕ್ಲಾಸ್ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕೆ ವೀಣಾ ಬೆರಗಾರ್ ಮೇಡಮ್ ಹೇಳಿದ್ರು. ಸೊ ಆಗ ಹೌದಾ ಅದೇನಿದೆ ಅನ್ನುವಂಥದ್ದು ಏನೂ ಗೊತ್ತಿರಲಿಲ್ಲ. ಐ ಆಮ್ ವೆರಿ ನ್ಯೂ ಟು ದ ಧಾರವಾಡ. ಬಟ್ ಇಲ್ಲಿ ಬಂದಾಗ ಇಟ್ ವಾಸ್ ವೆರಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಒಂದು ಸಣ್ಣ, ನಾನು ಒಬ್ಬ ಬಯಾಲಜಿ ಟೀಚರ್ ಆಗಿರೋದ್ರಿಂದ ಕೋರಿಫೆರಾ ಸಿಲಿಂಡ್ರೇಟಾ ನೋಡಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಯಾವುದೋ ಒಂದೆರಡು ಟೆಕ್ಸ್ಟ್ ಬುಕ್ಕು ಅಥವಾ ಬುಕ್ಗಳಲ್ಲಿ ಇರುವಂಥ ಸ್ಪೆಸಿಮನ್ಸ್ನ ನಾವು ಕಾಲೇಜ್ನಲ್ಲಿ ಓದುವಾಗ ನೋಡಿದ್ದೀವಿ, ಮತ್ತು ಮಕ್ಕಳಿಗೆ ಅದನ್ನು ತೋರಿಸಿದ್ದೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಅದರ ರಿಪ್ರೊಡಕ್ಷನ್ ಆಗಿರ್ಬೋದು, ಅದರ ಸ್ಪೆಷಲ್ ಫೀಚರ್ಸ್ ಏನಿದೆ ಅನ್ನೋದನ್ನು ಇಲ್ಲಿ ಕೇಳಿದಾಗ ತುಂಬ ಆಶ್ಚರ್ಯ ಅನ್ನಿಸ್ತು. ಹೀಗೂ ಇರುತ್ತಾ ಸ್ಪೆಷಲ್ಸ್ ಅನ್ನೋದು ತುಂಬಾ ಖುಷಿ ಆಯಿತು ಕೇಳಿ. ಆ್ಯಂಡ್ ವಿ ಗಾಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ಅದು ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಅಮೇಝಿಂಗ್. ನಾನು ಇವತ್ತು ಇದರಿಂದ ಮೋಟಿವೇಟ್ ಆಗಿ ನಾನು ಅಂದ್ಕೊಂಡಿದ್ದೀನಿ, ನನ್ನ ಕೆಲವೊಂದಿಷ್ಟು ತುಂಬ ಹತ್ತಿರದ ಫ್ರೆಂಡ್ಸ್ ಇದ್ದಾರೆ ಹೂ ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಜುವಾಲಜಿ. ಖಂಡಿತ ಅವರನ್ನು ಕೂಡ ಇಲ್ಲಿಗೆ ಒಂದ್ಸರಿ ಕರ್ಕೊಂಡು ಬಂದು ಒಂದು ಸಾರಿ ಪ್ರತಿಯೊಂದು ಸ್ಪೀಷೀಸ್ ಬಗ್ಗೆನೂ ಡೀಟೇಲ್ ಆಗಿ ನಿಮ್ಮ ಹತ್ರ ಇನ್ಫಾರ್ಮೇಷನ್ನ ತೊಗೋಬೇಕು ಅನ್ನೋಂಥ ಆಸೆಯನ್ನು ಇಟ್ಕೊಂಡಿದ್ದೀನಿ. ಅದನ್ನು ತೊಗೊಳ್ತೀನಿ, ಆದಷ್ಟು ಬೇಗ ಮತ್ತೆ ವಿಸಿಟ್ ಮಾಡ್ತೀನಿ. ಆ್ಯಂಡ್ ಹಾಗೆ ಇವತ್ತು ನಮ್ಮ ಮಕ್ಕಳಿಗೆ ಅವಳು ಹೇಳಿದಾಗೆ, ಯಮುನಾ ಹೇಳಿದಾಗೆ, ಸೊ ಬರೀ ನಮಗೆ ಪಾಠ ಓದಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಅದನ್ನು ನೋಡಿದಾಗಲೇ ಗೊತ್ತಾಗೋದು ಅದು ಹೇಗಿರುತ್ತೆ, ಏನೇನಾಗುತ್ತೆ ಅಂತ. ಲೀಚ್ ಬಗ್ಗೆ ಹೇಳಿದಾಗ ಇಟ್ ವಾಸ್ ವೆರಿ ಅಮೇಝಿಂಗ್. ಅದಕ್ಕೆ ಅಷ್ಟು ಬ್ರೈನ್ ಇರುತ್ತಾ, ಅಷ್ಟು ಸ್ಟಮಕ್ ಇರುತ್ತಾ ಗೊತ್ತಿರಲಿಲ್ಲ, ಯಾರಿಗೂ ನನಗೂ ಗೊತ್ತಿರಲಿಲ್ಲ. ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟ್ ಇಟ್ ವಾಸ್ ವೆರಿ ನ್ಯೂ ಫಾರ್ ಮಿ. ಬಟ್ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಇದಕ್ಕೂ ಹೋಗಿರಲಿಲ್ಲ. ಬಟ್ ಇವತ್ತು ಅನ್ನಿಸ್ತಿದೆ ನಾವು ಎಷ್ಟು ಹಿಂದೆ ಇದ್ದೀವಿ, ಎಷ್ಟು ಅಪ್ಡೇಟ್ ಆಗಬೇಕು, ನಾವು ಜೀವಿಗಳ ಬಗ್ಗೆ ಹೇಗೆಲ್ಲ ತಿಳ್ಕೋಬೇಕು ಅನ್ನೋದನ್ನು ತುಂಬ ಕಲ್ತ್ಕೊಂಡಿದ್ದೀನಿ. ಇನ್ನು ಅದರ ಬಗ್ಗೆ ನಾನು ವರ್ಕ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಅದನ್ನು ಇಲ್ಲಿ ಬಂದು ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ರಿಯಲ್ ಪ್ರಾಮಿಸ್. ನಾನು ಇನ್ನು ಪ್ರತಿಯೊಂದು ಸ್ಪೀಷೀಸ್ನ ನೋಡಿದ್ರೆ ಕೀನ್ ಅಬ್ಸರ್ವ್ ಮಾಡಬೇಕು ಅನ್ನೋದು ನನಗೀಗ ಅನ್ನಿಸ್ತಾ ಇದೆ. ಆ್ಯಂಡ್ ಯು ಆರ್ ಪಾರ್ಟ್ ಆಫ್ ದಿಸ್ ಮ್ಯೂಸಿಯಂ. ನಿಮ್ಮ ಬಗ್ಗೆ ನಿಮ್ಮ ಆರ್ಟಿಕಲ್ಸ್ ಕೆಲವೆಲ್ಲ ಪಿಕ್ ತೊಗೊಂಡಿದ್ದೀನಿ. ಸೊ ಈ ನಿಮ್ಮ ಏಜ್ಗೆ ಇಷ್ಟೆಲ್ಲ ಸಾಧನೆ ನಿಜವಾಗ್ಲೂ ಇಟ್ ಈಸ್ ಅ ಗ್ರೇಟ್ ಅಚೀವ್ಮೆಂಟ್ ಫಾರ್ ಯು. ಆ್ಯಂಡ್ ಈಗಲೇ ಹೀಗೆ ಇನ್ನು ಸಾವಿರಾರು ವಿದ್ಯಾರ್ಥಿಗಳು ನಿಮ್ಮಿಂದ ಪ್ರೇರಣೆಗೊಂಡು ಅವರು ಕೂಡ ಈ ಆ್ಯಕ್ಚುಲಿ ಟ್ಯಾಕ್ಸಾಲಜಿ ಅಂದ ತಕ್ಷಣ ನಾವು ಸೈನ್ಸ್ನವರು ಅದು ಒಂದು ಟಫ್ ಪಾರ್ಟ್ ಆಫ್ ದ ಸೈನ್ಸ್ ಬೇಡ ಅಂತ ಹೇಳಿ ಹಿಂದೆ ಸರ್ಕೊಳ್ಳೋರು ಇದ್ದೀವಿ. ಓಕೆ ಫೈನ್. ಬಟ್ ಅದನ್ನು ಈಗ ನಿಮ್ಮಿಂದ ಪ್ರೇರಣೆಗೊಂಡು ಇಲ್ಲೂ ಸಾಕಷ್ಟು ನಮ್ಮ ಸೈನ್ಸ್ ತೊಗೋಬೇಕು ಅಂತವರಿದ್ದಾರೆ, ಸೈನ್ಸ್ ತೊಗೊಂಡಿರೋಂತಹ ವಿದ್ಯಾರ್ಥಿಗಳಿದ್ದಾರೆ. ದಯವಿಟ್ಟು ನೀವು ಈ ಒಂದು ಬ್ರಾಂಚ್ ಆಫ್ ಸೈನ್ಸ್ ಏನಿದೆ ಇದರಲ್ಲಿ ನೀವು ಇಂಟ್ರೆಸ್ಟ್ನ ಬೆಳೆಸ್ಕೊಂಡು ಇದರಲ್ಲಿ ನೀವು ಮುಂದುವರಿಬೇಕು ಅನ್ನೋದನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಉದಯಶಂಕರ್ ಕೊಕಟ್ನೂರ್ ಅಂತೇಳಿ, ಡೈರೆಕ್ಟರ್ ಆಫ್ ವಿದ್ಯಾಶಂಕರ್ ಕೆರಿಯರ್ ಅಕಾಡೆಮಿ ಧಾರವಾಡ. ಸೊ ಈಗ ನಮ್ಮ ಮಕ್ಕಳನ್ನ ನಾನು ಕರ್ಕೊಂಡು ಬಂದಿದ್ದೀನಿ. ಜಗತ್ತಿನಲ್ಲಿ 3,000 ಕೋಟಿಗಿಂತಲೂ ಹೆಚ್ಚು ಜೀವಿ ಜಲಾಚರಗಳು ಇರೋದು ನಾನು ಕೇಳಿದ್ದೆ. ಕೆಲವೊಂದಿಷ್ಟು ಡಿಸ್ಕವರಿ ಚಾನಲ್ಸ್ನಲ್ಲೂ ಕೂಡ ನಾನು ನೋಡಿದ್ದೆ. ಬಟ್ ಇಲ್ಲಿ 2,100ಕ್ಕಿಂತಲೂ ಹೆಚ್ಚು ಜೀವ ಜಲಾಚರಗಳು ಇಲ್ಲಿ ನಮಗೆ ಸಿಕ್ಕಿರೋದು ವಿದ್ಯಾರ್ಥಿಗಳಿಗಾಯಿತು ಅಥವಾ ನಮಗೂ ಆಯಿತು ಒಂದು ಹೊಸ ಜ್ಞಾನವನ್ನು ತೆಗೆದುಕೊಳ್ಳಿಕ್ಕೆ ಒಂದು ಒಳ್ಳೆಯ ಸುದೈವ ಅವಕಾಶ. ನಾವು ಇಷ್ಟು ಧಾರವಾಡದಲ್ಲಿದ್ದೀವಿ ಇದ್ರೂ ಕೂಡ ಇಷ್ಟು ದಿವಸ ನಮ್ಗೆ ಇದು ಗೊತ್ತಿದ್ದಿಲ್ಲ. ಹೇಳಿದ್ವಿ, ಪೇಪರ್ನಲ್ಲೆಲ್ಲ ಬಂದಿತ್ತು, ಹೌದಪ್ಪ ಇದೊಂದು ದೊಡ್ಡ ಮ್ಯೂಸಿಯಂ ಇದೆ, ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಬಟ್ ನಾವು ಒಳಗೆ ಬರ್ಲಿಕ್ಕೆ ಅವಕಾಶ ಇದ್ದಿದ್ವಿ. ಬಟ್
ಬಟ್ ಇವತ್ತೇನೋ ಒಂದು ಅಪಾರ್ಚುನಿಟಿ ಬಂದು ನಾವು ಕೂಡ ಇನ್ನು ಸಾಕಷ್ಟು ಬೇರೆ ಬೇರೆ ಸಂಸ್ಥೆಯವರಿಗಾಗಿರ್ಬೋದು ಅಥವಾ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಹೋಗ್ರಿ ಒಂದ್ಸರ್ತಿ ನೋಡ್ಬೇಕು. ಜಗತ್ತಿನಲ್ಲಿ ಎಷ್ಟು ವಿಧವಾದಂತಹ ಪಕ್ಷಿಗಳಿದಾವೆ, ಎಷ್ಟು ವಿಧವಾದಂತಹ ಪ್ರಾಣಿಗಳಿದಾವೆ, ಎಷ್ಟು ವಿಧವಾದಂತಹ ಜೀವಿಗಳಿದಾವೆ, ಅವರ ಜೀವನ ಶೈಲಿ ಯಾವ ರೀತಿ ಇರ್ತದೆ ಅನ್ನುವಂಥ ಒಂದು ಜ್ಞಾನ ಸಿಗ್ಲಿಕ್ಕೆ ಇದೊಂದು ದೊಡ್ಡ ಅವಕಾಶ ಆಗುತ್ತೆ. ಈ ದೊಡ್ಡ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ, ನಮ್ಮೆಲ್ಲ ವಿದ್ಯಾರ್ಥಿಗಳ ಜ್ಞಾನವನ್ನ ತುಂಬಿಕೊಳ್ಳಿ, ಒಳ್ಳೆ ಉತ್ತಮವಾದಂತಹ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಗುಡ್ ಈವ್ನಿಂಗ್ ಟು ಆಲ್. ನಾವು ಶ್ರೀ ಸಾಯಿ PU ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿಂದ ಬಂದಿದ್ವಿ. ಇಲ್ಲಿ ಮೇಡಮ್ ಅವರ ಅನುಪಸ್ಥಿತಿಯೊಳಗೆ ಶ್ರೀಮತಿ ಡಾಕ್ಟರ್ ವೀಣಾ ಬಿರಾದರ್ ಮೇಡಮ್ ಅವರ ಅನುಪಸ್ಥಿತಿಯೊಳಗೆ ಇವತ್ತು ಬಂದಿದ್ದೀವಿ. ಮೇಡಮ್ ಅವ್ರು ಕಾಲ್ ಮಾಡಿದರೆ ಹಿಂಗೆ ಅರ್ಜೆಂಟಾಗಿ ಬರಬೇಕಾಗಿದೆ. ಆಮೇಲೆ ಇಲ್ಲಿ ನನ್ನ ಆತ್ಮೀಯ ಸಹೋದರರು ಮತ್ತು ನನ್ನ ಆತ್ಮೀಯ ಸ್ನೇಹಿತರು ನವೀನ್ ಪ್ಯಾಟಿಮೆಟ್ಟಿ ಸರ್ ಪ್ರತಿ ವರ್ಷ ನೋಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡಿದ್ದಾರೆ. ಯಾಕಂದ್ರೆ ನಾವು ಹಲವು ವರ್ಷದಿಂದ ಬರ್ಲಿಕ್ಕತ್ತೀವಿ. ನಾನು ಸ್ಟೂಡೆಂಟ್ ಇದ್ದಾಗಿದ್ದರೂ ಬರ್ಲಿಕ್ಕತ್ತೀನಿ. ಮತ್ತು ಅವಾಗ ಸರ್ ಇದ್ರು, ಈಗ ಸರ್ ಇನ್ಚಾರ್ಜ್ ಅಲ್ಲ. ಇಲ್ಲಿ ಏನಾಯ್ತಂದ್ರೆ ಹೊಸ ವಿಚಾರಗಳನ್ನ ಹೇಳೋದರ ಜೊತೆಗೆ ದೈನಂದಿನ ಜೀವನದೊಳಗೆ ವಿದ್ಯಾರ್ಥಿಗಳು ಏನು ಅಳವಡಿಸ್ಕೋಬೇಕು ಅನ್ನೋದನ್ನ ಉತ್ತಮ ರೀತಿಯೊಳಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಆಗಲೇ ಎಕ್ಸಾಂಪಲ್ ಕೊಟ್ಟರು, ನಾವು ಕಡ್ದಾಗ ಏನು ಮಾಡಬೇಕು, ಆರೋಗ್ಯ ಕಪ್ಪಿ ಅಂದರೆ ಹೆಂಗಿರಬೇಕು, ಆಮೇಲೆ ಮಣ್ಣನ್ನು ಯಾಕೆ ಉಳಿಸ್ಬೇಕು, ಹೆಂಗೆ ಉಳಿಸ್ಬೇಕು, ಏನು ಉಳಿಸಿದ್ರೆ ಅದರದ್ದು ಎಫೆಕ್ಟಿವ್ ಇರ್ತದ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನದೊಳಗೆ ಅಳವಡಿಸೋದ್ರ ಜೊತೆಗೆ ತಮ್ಮ ಮನೆಯವರಿಗೂ ಎಕ್ಸ್ಪ್ಲೈನ್ ಮಾಡಬೇಕು, ಅವ್ರ ಆಶಯ ಅದ. ಆಮೇಲೆ ನಿಮ್ಮ ಪೇರೆಂಟ್ಸ್ ಕೂಡ ಬರ್ತೇನಂದ್ರೆ ಕರ್ಕೊಂಬರ್ಬೇಕು. ಪೇರೆಂಟ್ಸ್ಗಳು ಹೊಸ ಒಂದು ವಿಚಾರ ಟೂರ್ ಮಾಡ್ತೀರಪ್ಪ, ಟೂರ್ ಮಾಡೋದು ಇಲ್ಲಿ ಕರ್ಕೊಂಬರ್ರಿ ಧಾರವಾಡದೊಳಗೆ, ನಿಮಗೆ ಧಾರವಾಡ ಒಳ್ಳೆ ನಾಲೆಜ್ ಕೊಡ್ತಾರೆ. ಆಮೇಲೆ ಅವರ ಆರ್ಟಿಕಲ್ಸ್ ಆಲ್ಮೋಸ್ಟ್ ಎಲ್ಲ ಪೇಪರ್ ಒಳಗೆ ಬರ್ತಿರ್ತಾವೆ. ಅವರು ಆಲ್ಮೋಸ್ಟ್ ನನಗೆ ಎಲ್ಲ ಆರ್ಟಿಕಲ್ಸ್ ಆಗಿರ್ತಾರೆ, ಓದಿರ್ತೀನಿ. ಚೆನ್ನಾಗಿ ಹೊಸ ಹೊಸ ಜ್ಞಾನವನ್ನು ಕೊಡ್ತಾರೆ. ಆ ಜ್ಞಾನವನ್ನು ನೀವು ಬಳಸ್ಕೋಬೇಕು. ಬೇಸಿಕಲಿ ನಂದು ಎಲೆಕ್ಟ್ರಾನಿಕ್ಸ್, ಬಟ್ ನನಗಿಲ್ಲಿ ಅವ್ರು ನೋಡಿದಾಗ ನಾವೇ ಎಕ್ಸಾಲಜಿ ಮಾಡಿರಪ್ಪ ಅನ್ನಿಸ್ತು. ಗ್ರೇಟ್ ಟೆಕ್ಸ್ಟ್ ಆನ್ ಮಿಸ್ಟರ್ ಅವರು ಹೊಸ ಹೊಸ ಕೆಲವೊಂದಿಷ್ಟು ಅವರ ರೆಡಿ ಮಾಡಿದ್ದಾರೆ. ಇಲ್ಲೇ ನೀವು ನೋಡ್ಲಿಕ್ಕಿರಲ್ಲ, ಅವ್ರ ಗುರುಗಳು ಮತ್ತು ಅವರು ಎಷ್ಟೋ ಸಾಕಷ್ಟು ಅವ್ರು ರೆಡಿ ಮಾಡ್ಲಿಕ್ಕಿರ್ತಾರೆ. ಇನ್ನೂ ಇದನ್ನು ಇಂಪ್ರೂವ್ಮೆಂಟ್ ಮಾಡಿ, ಯಾಕಂದ್ರೆ ಆಲ್ರೆಡಿ ಇಂಪ್ರೂವ್ಮೆಂಟ್ ಮಾಡಿದಾರೆ. ನಾವು ಬಂದಾಗ ಇಲ್ಲೆಲ್ಲ ಕೆಳಗಡೆ ಕಲ್ಲಿದ್ದು ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಇವೆಲ್ಲ ಲ್ಯಾಬ್ ನಾವು ಬಂದಾಗ ಇನ್ನೂರು ಕನ್ಸ್ಟ್ರಕ್ಷನ್ ನಡೆಯುತ್ತಿದೆ. ಅವಾಗ 2-3 ಸಲ ಬಂದೆ ನಾನು. ಹೀಗಾಗಿ ಸರ್ಗೆ ನಮ್ಮ ಬಿರಾದರ್ ಮೇಡಮ್ ಅವ್ರ ಕಡೆಯಿಂದ, ಶಿವರು ಸರ್ ಕಡೆಯಿಂದ, ರೆಡ್ಡಿ ಸರ್ ಅವ್ರ ಕಡೆಯಿಂದ, ಹಾಗೂ ಎಲ್ಲ ವಿದ್ಯಾರ್ಥಿಗಳಿಂದ, ಹಾಗೂ ಕೊಪ್ಪಟ್ಕರ್ ಸರ್ ಹಾಗೂ ಅವರ ಸಂಸ್ಥೆಯ ವತಿಯಿಂದ ಎಲ್ಲರಿಗೂ, ಆಮೇಲೆ ಎಲ್ಲರ ವತಿಯಿಂದ ಸರ್ಗೆ ಧನ್ಯವಾದಗಳನ್ನು ಹೇಳಕ್ಕೆ ಪ್ರಾಣಿಗಳದಾವ ಅನ್ನೋದು ಗೊತ್ತಿತ್ತು. ಆದ್ರೆ ಇಷ್ಟೆಲ್ಲ ವಿಚಿತ್ರ ಪ್ರಾಣಿಗಳದಾವ ಅನ್ನೋದು ಐಡಿಯಾ ಕೂಡ ಇರಲಿಲ್ಲ. ಹೆಂಗೆ ಅವು ಸಾಯ್ತಾವನ್ನ ಹೆಂಗೆ ಅವರು ಇಲ್ಲಿ ಸಂಗ್ರಹಿಸಿ ಇಡ್ತಾರೆ ಅನ್ನೋದೆಲ್ಲ ಇಲ್ಲಿ ಬಂದು ನೋಡಿದೆ. ಇಲ್ಲಿ ಸರ್ ಹೇಳಿದ ಅಂಥ ವಿಷಯನೆಲ್ಲ ಕೇಳಿ ಜಗತ್ತಿನಾಗ ಇಷ್ಟು ವಿಚಿತ್ರ ಪ್ರಾಣಿಗಳು ಇವನ್ನೆಲ್ಲ ನಾವು ನಿಜವಾಗ್ಲೂ ಜೀವಂತಿದ್ದಾಗ ನೋಡ್ಬೇಕನ್ನು ಅನಿಸ್ತೈತೆ ನನಗೆ. ಆದ್ರೆ ನೋಡೋಕೆ ಆಗಂಗಿಲ್ಲ. ಆದರೂ ಇಲ್ಲಿ ನಮ್ಮ ಧಾರವಾಡದಾಗ ಇಷ್ಟು ದೊಡ್ಡ ವಸ್ತು ಇದು ಪ್ರಾಣಿ ಸಂಗ್ರಹಾಲಯ ಅಂತ ಐಡಿಯಾನೂ ಇರಲಿಲ್ಲ. ಇಲ್ಲಿ ಕರ್ಕೊಂಡ್ಬಂದಿದ್ದಕ್ಕೆ ನಂಗೆ ಭಾಳ ಖುಷಿ. ಥ್ಯಾಂಕ್ ಯು. ನಾನು ಶ್ರೀ ಸಾಯಿ ಅಕಾಡೆಮಿ ನಡೆಸುತ್ತಿರುವ ಶ್ರೀ ಸಾಯಿ ಅಕಾಡೆಮಿ ಕಲಿಯೋದಕ್ಕೆ ಬಂದಿದ್ದು, ವೆಕೇಶನ್ ಕ್ಲಾಸ್ ಕಲಿಯೋಕ್ಕೆ ಬಂದಿದ್ದೀನಿ. ಇಲ್ಲಿ ಜಿಯಾಲಜಿ ಮ್ಯೂಸಿಯಂ ಇದು ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇದು ಮ್ಯಾಪ್ ತೋರಿಸಿದ್ದು ಮತ್ತು ಹಾಗೂ ನೀವು ಎಕ್ಸ್ಪ್ಲೇನ್ ಮಾಡಿದ್ದು ಕಂಡಕ್ಟ್ ಮಾಡಿದ್ದು. ಇಲ್ಲಿ ಇರೋ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಈ ರೀತಿಯೂ ಇರ್ತವೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಮತ್ತು ಅದನ್ನು ತಿಳ್ಕೊಂಡೆ. ಮುಂದೆ ಇನ್ನೊಂದ್ಸರಿ ನಾನು ಈ ಮ್ಯೂಸಿಯಂ ಭೇಟಿ ಆಗಬೇಕಂತ ಇನ್ನೊಂದು ಬಂದೆ. ಥ್ಯಾಂಕ್ ಯು. ಸೆಕೆಂಡ್ ಇಯರ್ ಆಗಿ ಕಲಿಯಾಕತ್ತೀವಿ. ನಾವಿಲ್ಲೇ ಇದು ನಮ್ಮ ಕರ್ನಾಟಕದೊಳಗೆ ಅತ್ಯಂತ ದೊಡ್ಡ ಮ್ಯೂಸಿಯಂ ಅಂದರೆ ನಮಗೆ ಒಂದು ಹೆಮ್ಮೆ ಅಂತ ಹೇಳಿ ನಾವು ಪಡ್ಕೋಬೋದು. ಆಮೇಲೆ ಮತ್ತು ಈ ರೀತಿಯಾಗಿ ಒಂದೊಂದು ನಮಗೇನು ಗೊತ್ತು, ನಮ್ಗೆ ಫಸ್ಟ್ ಇಯರ್ನಾಗೆಲ್ಲ ಬಂದಿತ್ತು ಫೈಲಮ್ ಅಂತ ಬಂದಿತ್ತು. ಆ ಫೈಲಮ್ಗಳಿಗೆಲ್ಲ ಇಲ್ಲೆಲ್ಲ ಬಂದವು, ನಾವು ನೋಡಿದ್ವಿ. ಭಾಳ ಯೂಸ್ ಆಗ್ತದೆ. ನಾವು ಕೇಳಿ ಕಲಿಯೋದಕ್ಕಿಂತ ನಮ್ಗೆ ಜಾಸ್ತಿ ನೋಡಿ ಕಲಿತ್ರೆ ಭಾಳ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವಿಲ್ಲೇ ನೋಡಿದ್ದೆ ಚಲೋ ಆಗ್ತದೆ. ನೀವು ನಮ್ಗೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಚಲೋ ಆಯ್ತು. ನಿಮ್ಮ ಪರಿಚಯವನ್ನು ನಮ್ಗೆ ಡಾಕ್ಟರ್ ನಿರೂಪಾ ಘರ್ಮೇಕರ್ ಅನ್ನೋರು ಹೇಳ್ಕೊಟ್ಟಿದ್ರು. ನೀವು ಹೋದರೆ ಅಲ್ಲಿ ಫೋನ್ ನಾನು ಹೇಳ್ತೀನಿ ಅವರಿಗೆ, ನೀವು ಹೋದರೆ ಅಲ್ಲಿ ಹೋಗಿ ನೀವು ಭೇಟಿ ಮಾಡಿರಿ ಅಂತ ಹೇಳಿದ್ರು. ಅವ್ರು ಹೇಳಿಲ್ಲ ಅಂದರೂ ನೀವು ನಮ್ಗೆ ಸಿಕ್ಕಿದ್ದು ಚಲೋ ಅಂತ ಹೇಳ್ತೀವಿ. ಅವ್ರು ಇಷ್ಟೆಲ್ಲ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದು ಭಾಳ ಇಷ್ಟ ಚಲೋ ಅಂತ ಹೇಳ್ತೀವಿ. ಮುಂದೇನಾದರೂ ನಮ್ಗೆ
ಅವಕಾಶ ಸಿಕ್ಕರೆ ನಾವು ಬಂದು ಹೋಗ್ತೀವಿ ಮತ್ತು ನಮ್ಗೆ ಪರಿಚಯ ಇದ್ದವ್ರಿಗೆ ನಾವು ಹೋಗ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ಇಂಥ ಒಂದು ದೊಡ್ಡ ರಾಜ್ಯ ಮ್ಯೂಸಿಯಂ ಇಲ್ಲೇ ಧಾರವಾಡದಲ್ಲಿ ಐತೆ ಅಂದರೆ ನಾವು ಒಂದು ಹೆಮ್ಮೆ ಪಡುವಂಥ ವಿಷಯ ಅಂತ ಹೇಳ್ತೀವಿ. ಎಲ್ಲರ ಪರವಾಗಿ ನಾನಿಂದ ಥ್ಯಾಂಕ್ ಯು.